ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೋಡಿ ಗೈಸ್, ಇದು ನೀವು ಆಯಿಲ್ ಚೇಂಜ್ ಮಾಡಿದ್ಮೇಲೆ ಕ್ಯಾನ್ಗಳನ್ನ ಈ ಥರ ಓಪನ್ ಮಾಡಾಕ್ಬಿಡಿ. ಮತ್ತೆ ರೀಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಈಗೇನು ಮಾಡ್ತಾರೆ, ಸ್ಕ್ರಾಪ್ನವ್ರು ತಗೊಂಡೋಗ್ತಾರೆ. ಲೋಕಲ್ ಆಯಿಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ವ, ಅವರು ಏನು ಮಾಡ್ತಾರೆ, ಕ್ಯಾನ್ಗಳನ್ನ ಎಲ್ಲ ಸೆಲೆಕ್ಷನ್ ಮಾಡ್ಕೊಂಡು ತಿರ್ಗಾ ರೀಸ್ಟೋರ್ ಆಯಿಲ್ ಮಾಡಿಬಿಟ್ಟು ಆಯಿಲ್ನ ರೀಸ್ಟೋರ್ ಮಾಡಿ ಲೋಕಲ್ ಆಯಿಲ್ನ ಇದಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡಿಬಿಡ್ತಾರೆ. ಆದ ಕಾರಣ ನೋಡಿ ಈ ಥರ ಕ್ಯಾನ್ಗಳನ್ನ ಸ್ಕ್ರೂ ಡ್ರೈವರಲ್ಲಿ ಹೊಡೆದ್ಬಿಟ್ಟು ಓಪನ್ ಮಾಡೋಕ್ಕೆ. ಏನಕ್ಕೆ ಅಂದರೆ ಮತ್ತೆ ರೀಸ್ಟೋರ್ ಮಾಡೋಕ್ಕಾಗಲ್ಲ. ಇದು ಆಯಿಲ್ ಕ್ಯಾನ್ ಸ್ಕ್ರಾಪ್ನವ್ರು ತಗೊಂಡೋಗ್ತಾರೆ. ನಮಗೇನು ಗೊತ್ತಿರುತ್ತೆ, ಹಾಕ್ಬಿಡ್ತೀವಿ ಕೆ ಜಿ ಲೆಕ್ಕದಲ್ಲಿ. ನೋಡಿ, ಶೆಲ್ ಆಗಲಿ, ಸರ್ವೋ ಆಗಲಿ, ಮೋಟೋಲ್ ಆಗಲಿ, ಬಾಷ್ ಆಗಲಿ, HP ಆಗಲಿ, ಯಾವುದೇ ಆಯಿಲ್ ಕ್ಯಾನ್ ಇದ್ದರೂ ಈ ಥರ ಸೆಂಟ್ರಿಗೆ ಓಪನ್ ಮಾಡಿಬಿಡಿ. ಏನಕ್ಕೆ ಅಂದರೆ ನೋಡಿ, ಲಾಸ್ಟ್ ಟೈಮ್ ಆಂಧ್ರದಲ್ಲಿ ಕ್ಯಾನ್ಗಳನ್ನ ರೀಸ್ಟೋರ್ ಮಾಡ್ಕೊಳೋದು, ಸ್ಟಾಕ್ ಮಾಡಿಬಿಟ್ಟು ಅದೇ ಬ್ರ್ಯಾಂಡು ಆಯಿಲ್ ಅಂತ ಮ್ಯಾನುಫ್ಯಾಕ್ಚರ್ ಮಾಡಿ ಈ ಥರ ಮಾಡಿದ್ದಾರೆ. ವಿಡಿಯೋದಲ್ಲಿ ಕಂಟಿನ್ಯೂಸ್ ಆಗಿರಿ. ನಮ್ಮ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮರೆಯೋದು. ಈ ಥರ ಟೆಕ್ನಿಕಲ್ ವಿಡಿಯೋ ನಾನು ನಿಮ್ಮ ಮುಂದೆ ತರ್ತಾರೆ. ನೋಡಿ, ನಾನು ಯಾವುದೇ ಆಯಿಲ್ ಚೇಂಜ್ ಮಾಡಿದ್ರು, ಯಾವುದೇ ಇದ್ದಿದ್ದರೂ ಈ ಥರ ಕ್ಯಾನ್ಗಳನ್ನ ಓಪನ್ ಮಾಡಾಕ್ಬಿಡ್ತೀನಿ. ಮತ್ತೆ ರೀಸ್ಟೋರ್ ಮಾಡಬಾರ್ದು ಅಂತ. ಏನಕ್ಕೆ ಅಂದರೆ ಸುಮಾರು ಸಲ ಗೊತ್ತಿರಲ್ಲ ಮೆಕ್ಯಾನಿಕ್ಗಳಿಗೆ, ಮಾರಬಾರ್ದು ಅನ್ನೋ ಒಂದು ದೃಷ್ಟಿಗೋಸ್ಕರ ನೋಡಿ ಈ ಥರ ನಾನು ಸ್ಕೂಟರಲ್ಲಿ. वैसे आप लोगों की जानकारी के लिए बता दूं कि अभी तो मैं अपने पैरों पर खड़ा हुआ हूँ. ठीक से चलना शुरू भी नहीं किया मैंने. रफ्तार पकड़नी तो भी बाकी. ಸೇಮ್ ಮ್ಯಾನುಫ್ಯಾಕ್ಚರ್ ನೋಡಿ, ಸ್ಟಿಕ್ಕರ್ ಎಲ್ಲ ಯಾವ ಕಂಪ್ನಿದಿದೆ. ಕ್ಯಾನ್ಗಳನ್ನ ಸೆಲೆಕ್ಷನ್ ರೀಸ್ಟೋರ್ ಮಾಡ್ಕೊಳೋದು, ಲೋಕಲ್ ಆಯಿಲ್ನ ತುಂಬಿಬಿಟ್ಟು ಮಾರ್ಕೆಟಲ್ಲಿ ಮಾರಿ. ನೋಡಿ, ಇವರು ಆಂಧ್ರದಲ್ಲಿ ಇರ್ತಿದ್ರು. ನೋಡಿ, ಈ ಥರ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನೀವು ಮೆಕ್ಯಾನಿಕ್ಗಳು ಏನಕ್ಕೆ ಅಂದರೆ ಯಾವುದೇ ಬ್ರ್ಯಾಂಡು ಕ್ಯಾನಲ್ಲಿ ಸೆಂಟ್ರಿಗೆ ಹೋಲ್ ಹಾಕ್ಬಿಡಿ. ಮತ್ತೆ ರೀಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಏನಕ್ಕೆ ಅಂದರೆ ಹೋಲ್ ಆಗಿಬಿಟ್ಟಿರುತ್ತೆ. ಅವ್ರನ್ನ ಅದನ್ನು ತಿರ್ಗಾ ಕ್ಯಾನ್ನ ರೆಡಿ ಮಾಡಬೇಕಂದ್ರೆ ಫುಲ್ ಪ್ಲಾಸ್ಟಿಕ್ನ ಮೆಲ್ಟ್ ಮಾಡಿ. ನೋಡಿ, ಸ್ಟಿಕ್ಕರ್ ಎಲ್ಲನೂ ಸೇಮ್ ಟೈಪ್ ಮಾಡಿ, ಸೇಮ್ ಮ್ಯಾನುಫ್ಯಾಕ್ಚರ್ ಮಾಡಿ ಲೋಕಲ್ ಮಾರ್ಕೆಟಲ್ಲಿ ಮಾರ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ದಯವಿಟ್ಟು ಮೆಕ್ಯಾನಿಕ್ಗಳ ಹತ್ರ ಕೇಳೋದೇನಪ್ಪ ಅಂದರೆ, ನೀವು ಆಯಿಲ್ ಚೇಂಜ್ ಮಾಡಿದ ಕ್ಯಾನ್ನ ನೀವು ಸ್ಕ್ರಾಪ್ಗೆ ಹಾಕ್ಬೇಕಾದ್ರೆ ಸೆಂಟ್ರಿಗೆ ಒಂದು ಹೋಲ್ ಹಾಕ್ಬಿಡಿ, ಇಲ್ಲ ಡ್ಯಾಮೇಜ್ ಮಾಡಿ ಹಾಕ್ಬಿಡಿ. ನೋಡಿ, ಇವರು ಬಜಾಜ್ ಆಯಿಲು, ಸರ್ವೋ ಆಯಿಲು ಎಲ್ಲ ಕ್ಯಾನ್ಗಳು ರೀಸ್ಟೋರ್ ಮಾಡ್ಕೊಳೋದು, ಹೋಂಡಾ ಎಲ್ಲ ಕ್ಯಾನ್ಗಳು ರೀಸ್ಟೋರ್ ಮಾಡ್ಕೊಳೋದು. ಮತ್ತು ಅದೇ ಥರ ಸ್ಟಿಕ್ಕರ್ ಹಾಕ್ಬಿಟ್ಟು, ನೋಡಿ ಇಲ್ಲಿ ಸ್ಟಿಕ್ಕರ್ ತೋರಿಸೋದೇನೋ, ಮತ್ತು ಅದೇ ಥರ ಸ್ಟಿಕ್ಕರ್ ಹಾಕ್ಬಿಟ್ಟು ಮಾರ್ಕೆಟಿಗೆ ಬಿಟ್ಬಿಡೋದು. ರೇಟ್ ಕಮ್ಮಿ ಇರುತ್ತೆ. ಈಗ ಮೆಕ್ಯಾನಿಕ್ಗಳ್ಗೆ ಏನು ಗೊತ್ತಾಗುತ್ತೆ, ಸೀಲ್ ಎಲ್ಲ ಸೇಮ್ ಇರುತ್ತೆ, ಹಾಕ್ಬಿಡ್ತಾರೆ. ಅದಕ್ಕೆ ನೀವೇನು ಮಾಡಿ, ಕ್ಯಾನ್ಗಳನ್ನ ಆಯಿಲ್ ಹಾಕಿದ್ಮೇಲೆ ಸೆಂಟ್ರಿಗೆ ಒಂದು ಸ್ಕ್ರೂಡ್ರೈವರಲ್ಲಿ ಓಪನ್ ಮಾಡಾಕ್ಬಿಡಿ. ನೋಡಿ, ಎಲ್ಲ ಬಾಕ್ಸ್ಗಳು ಆಯಾ ಕಂಪ್ನಿದ ಬಾಕ್ಸ್ಗಳು, ಕಟನ್ ಬಾಕ್ಸ್ಗಳಲ್ಲೆಲ್ಲ ಮ್ಯಾನುಫ್ಯಾಕ್ಚರ್ ಆಗಿ ಮಾರ್ಕೆಟಲ್ಲಿ ಬಿಟ್ಟಿದ್ದಾರೆ. ಆದ ಕಾರಣ ನೀವು ದಯವಿಟ್ಟು ಕ್ಯಾನ್ಗಳನ್ನ ಓಪನ್ ಮಾಡಿ ಎಸ್ಬಿಡಿ. ನೋಡಿ ಫ್ರೆಂಡ್ಸ್, ಸುಮಾರು ಒಂದು 2.5 ಕೋಟಿ ಆಯಿಲ್ನ ಇದು ಲೋಕಲ್ ಆಯಿಲ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಇದು ಬಂದು ಆಂಧ್ರದಲ್ಲಿ ನಡೆದಿರೋದು. ಈ ಥರ ಆಗೋದಕ್ಕೆ ನಮ್ಮ ಮೆಕ್ಯಾನಿಕ್ಗಳು ಬಿಡಬೇಡಿ. ಏಕೆಂದರೆ ತುಂಬ ಕಂಪ್ನಿಗಳ ಹೆಸರು ಕೆಟ್ಟೋಗುತ್ತೆ. ಇವ್ರು ಯಾರೋ ಮಾಡೋ ಇದಕ್ಕೆ ನಾವು ತಂದು ಹಾಕ್ಬಿಡ್ತೀವಿ. ಕಸ್ಟಮರ್ಗಳು ಇಂಜಿನ್ ಲೈಫ್ ಹಾಳಾಗುತ್ತೆ. ಆದ್ದರಿಂದ ನೀವು ಎಚ್ಚೆತ್ತುಕೊಂಡು ಈ ಆಯಿಲ್ ಕ್ಯಾನ್ಗಳನ್ನ ಈ ಥರ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಆ ಥರ ಸ್ಕ್ರೂಡ್ರೈವರಲ್ಲಿ ಓಪನ್ ಮಾಡಿಬಿಡಿ. ಸುಮಾರು 2.5 ಕೋಟಿ ಆಯಿಲ್ ಸ್ಟಾಕ್ ಮಾಡಿದ್ರಂತೆ. ಅದಕ್ಕೆ ನೀವು ಎಚ್ಚೆತ್ಕೊಳ್ಳಿ. ಏಕೆಂದರೆ ಲೋಕಲ್ ಮಾರ್ಕೆಟ್ಗಳಲ್ಲಿ ಈಗ ಕಮ್ಮಿಗೆ ಸಿಕ್ಬಿಡುತ್ತೆ ಅಂತ ನಾವು ತಂದು ಹಾಕ್ತೀವಿ. ಇಂಜಿನ್ ಲೈಫ್ ಹಾಳಾಗೋಗುತ್ತೆ. ಹಾಳಾಗೋಗೋದ್ರಿಂದ ಕಸ್ಟಮರ್ಗೂ ಲಾಸು, ಮತ್ತು ನಮ್ಮದು ಬ್ಯಾಡ್ ನೇಮ್ ಬಂದ್ಬಿಡುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಆಯಿಲ್ ಕ್ಯಾನ್ಗಳನ್ನ ಸ್ಕ್ರಾಪ್ಗೆ ಹಾಕೋದ್ಕಿಂತ ಮುಂಚೆ ನೀವು ಸ್ಕ್ರೂಡ್ರೈವರಲ್ಲಿ ಹೋಲ್ ಮಾಡಾಕ್ಬಿಡಿ. ಯಾಕೆಂದರೆ ದಯವಿಟ್ಟು ಪ್ರತಿಯೊಬ್ಬರಿಗೂ ಪ್ರಾಬ್ಲಮ್ ಆಗುತ್ತೆ. ಈಗೇನೋ ನಮಗೇನೋ ಗೊತ್ತಾಗುತ್ತೆ, ಹಾಕ್ಬಿಡ್ತೀವಿ. ಹಾಕಲ್ಲ, ಇಲ್ಲಪ್ಪ ನನಗೆ ಒರಿಜಿನಲ್ಲೇ ಬೇಕು ಅಂತೀವಿ. ಅದಕ್ಕೇ ನೀವು ಈ ಥರ ಮಾಡ್ಕೋಬೇಡಿ. ಜೀವನದಲ್ಲಿ ಯಾವುದೇ ಕಂಪ್ನಿ ಆಯಿಲು ಕ್ಯಾನ್ ಇರಲಿ ಓಪನ್ ಮಾಡಾಕ್ಬಿಡಿ. ಹೆಂಗಿದ್ರು ಸ್ಕ್ರಾಪ್ ಹಾಕೋದೇ ತಾನೆ, ತೂಕಕ್ಕೆ ಹಾಕೋದೇ ತಾನೆ. ಕ್ಯಾನ್ಗಳನ್ನ ಓಪನ್ ಮಾಡಾಕ್ಬಿಡಿ. ಅವ್ರು ತಗೊಂಡೋಗಿ ಮೆಲ್ಟ್ ಮಾಡ್ಕೊತಾರೆ, ಏನೋ ಮಾಡ್ಕೊತಾರೆ. ಇಲ್ಲ ಅಂದರೆ ನೀಟಾಗಿ ಕ್ಯಾನ್ಗಳು ಕೊಟ್ಟರೆ ಅವರು ಸ್ಕ್ರಾಪ್ನವ್ರ ಹತ್ರ ಪರ್ಚೇಸ್ ಮಾಡಿ ಈ ಥರ ಪ್ರಾಬ್ಲಮ್ನ ಮಾಡೋ ಚಾನ್ಸಸ್ ಇರುತ್ತೆ. ದಯವಿಟ್ಟು
ನಾನು ಕೇಳ್ಕೊಳೋದೇನಪ್ಪ ಅಂದರೆ ಈ ಥರ ಆಯಿಲ್ ಕ್ಯಾನ್ಗಳನ್ನ ಮ್ಯಾನುಫ್ಯಾಕ್ಚರು ಮಾಡೋರು, ಸ್ಕ್ರಾಪಿಗೆ ಹಾಕೋರು, ಮ್ಯಾನುಫ್ಯಾಕ್ಚರ್ ಮಾಡೋರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೇ ನೋಡಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ಕ್ರೂಡ್ರೈವರಲ್ಲಿ ಪ್ರತಿಯೊಂದು ಸಲಿಯೂ ನಾನು ಹಿಂಗೆ ಮಾಡ್ತೀನಿ, ಓಪನ್ ಮಾಡಿಬಿಟ್ಟು ಸ್ಕ್ರಾಪ್ ಹಾಕ್ತೀನಿ. ದಯವಿಟ್ಟು ನಾನು ಎಲ್ಲರ ಹತ್ರ ಕೇಳ್ಕೊಳೋದೇನಪ್ಪ ಅಂದರೆ ನೋಡಿ ನೀವು ಈ ಥರ ಓಪನ್ ಮಾಡಿ ಸ್ಕ್ರಾಪ್ ಹಾಕ್ಬಿಡಿ. ಏಕೆಂದರೆ ಪ್ರತಿಯೊಂದು ಕಂಪ್ನಿಗೂ ಬ್ಯಾಡ್ ನೇಮ್ ಬರುತ್ತೆ. ಲೋಕಲ್ ಆಯಿಲ್ ಮಾರೋದ್ರಿಂದ, ಈ ಲೋಕಲ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಈ ಥರ ದಯವಿಟ್ಟು ಈ ಥರ ಮಾಡಿಬಿಟ್ಟು ಸ್ಕ್ರಾಪ್ ಹಾಕ್ಬಿಡಿ. ನಮ್ಮ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯದಿರಿ. ಇದೇ ಥರ ಟೆಕ್ನಿಕಲ್ ವಿಡಿಯೋ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನ್ಯೂ KG ಮೋಟರ್, ಸೇಪುರ್ ರೋಡ್, CS ಪುರ, ತುಮಕೂರು ಡಿಸ್ಟಿಕ್, ಗುಬ್ಬಿ ತಾಲೂಕು. ಇದೇ ಥರ ಟೆಕ್ನಿಕಲ್ ವಿಡಿಯೋಗಳನ್ನ ತರ್ತಾ ಇರ್ತೀವಿ. ಯಾವುದೇ BS6, BS4 ರೀಸ್ಟೋರ್ ಆಗಲಿ, ಗಾಡಿ ಬೈಕ್ ರಿಲೇಟೆಡ್ ವೀಡಿಯೋಸ್ ಆಗಲಿ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನ್ನ ಕಾಂಟ್ಯಾಕ್ಟ್ ನಂಬರು ಇದೆ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಯಾವುದೇ ವೆಹಿಕಲ್ ತಗೊಂಬನ್ನಿ, ಬುಲೆಟ್ ಆಗಲಿ, KTM ಆಗಲಿ, ರಾಯಲ್ ಎನ್ಫೀಲ್ಡ್ ಆಗಲಿ, ಸರ್ವೀಸು ಅವೈಲೇಬಲ್ ಎಲ್ಲ ನಮ್ಮಲ್ಲಿ ಸಿಗುತ್ತೆ. ಸ್ಪೇರ್ ಪಾರ್ಟ್ಸ್